ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯಕ್. ಸ್ನೇಹಿತರೆ, 2 ಅಕ್ಟೋಬರ್ 1945ರಂದು ಮಹೀಂದ್ರಾ ಕಂಪನಿಯು ಸ್ಥಾಪನೆಯಾಯಿತು. ಸ್ಥಾಪಿಸಿದವರು ಆನಂದ್ ಮಹೀಂದ್ರಾ ಅವರು. 1945ರಿಂದ 2025ರವರೆಗೆ ಹಲವಾರು ವೇರಿಯಂಟ್ಸ್ಗಳಲ್ಲಿ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಮೂಲಕ ಲಾಂಚ್ ಮಾಡಿದೆ. ಹಾಗೂ ರೀಸೆಂಟಾಗಿ ಮಹೀಂದ್ರಾ ಕಂಪನಿಯು ಮಹೀಂದ್ರಾ BE6 EV ಎಂಬ ಒಂದು ಕಾರನ್ನು 3 ವೇರಿಯಂಟ್ಸ್ಗಳಲ್ಲಿ ಲಾಂಚ್ ಮಾಡಿದ್ದು ಸ್ನೇಹಿತರೆ. ಆ ಒಂದು ಕಾರು ನಮ್ಮ ದೇಶದಲ್ಲೇ ತುಂಬ ಫೇಮಸ್ ಆಗಿಬಿಡ್ತು. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಕಾರಲ್ಲಿ ಯಾವ ಫೀಚರ್ಸ್ ಇರೋದ್ರಿಂದ ಆ ಒಂದು ಕಾರ್ ಅಷ್ಟು ಫೇಮಸ್ ಆಯಿತು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಈ ಒಂದು ವೆಹಿಕಲ್ ಬಂದು 3 ವೇರಿಯಂಟ್ಸ್ಗಳಲ್ಲಿ ಸಿಗ್ತಾ ಇರುವಂಥದ್ದು. ಈ ಒಂದು ವೆಹಿಕಲ್ನ ಪವರ್ ಪ್ಯಾಕ್ 3ಯ ವೇರಿಯಂಟ್ನ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಇದರ ಕೀಯನ್ನು ಗಮನಿಸಿ. ಇದನ್ನು ಸಹ ಮಹೀಂದ್ರಾ ಅವರು ನೆಕ್ಸ್ಟ್ ಲೆವೆಲ್ ಡಿಸೈನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂಥದ್ದು. ಹಾಗೂ ಈ ಒಂದು ಕಾರ್ ನಿಮಗೆ ಹಾಟ್ ಪ್ರೀಮಿಯಂ ಲುಕ್ಕಲ್ಲಿ ಸಿಗ್ತಾ ಇರುವಂಥದ್ದು. ಇದರ ಫ್ರಂಟಲ್ಲಿಯೂ ಸಹ ಬೂಟ್ ಸ್ಪೇಸ್ ಬಿಟ್ಟಿರುವಂಥದ್ದು, 55 ಲೀಟರ್ನ ಎಕ್ಸ್ಟ್ರಾ ಸ್ಟೋರೇಜ್ ಬೂಟ್ ಸ್ಪೇಸ್ ಬಿಟ್ಟಿರುವಂಥದ್ದು. ಹಾಗೂ ಹೆಡ್ಲೈಟ್ ಕಡೆ ನೋಡೋದಾದರೆ LED ಹೆಡ್ಲ್ಯಾಂಪ್ಸ್ ಜೊತೆಗೆ LED ಟೇಲ್ ಲೈಟ್ಸ್ಗಳು ಮತ್ತು LED DRS ಸಹ ಮಾಸ್ ಲುಕ್ಕಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ಇದರ ವಿಡ್ತ್ನ ಕಡೆ ನೋಡೋದಾದರೆ 1907 mm ಆಗಿರುವಂಥದ್ದು. ಹಾಗೂ ಇದರ ಸೈಡ್ಸಲ್ಲಿ ನೋಡೋದಾದರೆ 19 ಇಂಚಸ್ನ ವೀಲ್ಸ್ಗಳು ಇದರಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೂ ಎಲ್ಲ ಕಾರ್ಗಳಿರುವ ಥರದ ಸೈಡ್ಸಲ್ಲಿ ಯಾವುದೇ ಲೋಗೋ ಇಟ್ಟಿಲ್ಲ ಸ್ನೇಹಿತರೆ. ಬದಲಿಗೆ ಇದರ ವೇರಿಯಂಟ್ಸ್ ಜೊತೆ ಒಂದು ಬಾರ್ಕೋಡ್ ಬಿಟ್ಟಿರುವಂಥದ್ದು. ಸ್ಕ್ಯಾನ್ ಮಾಡಿದರೆ ಅದರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹಾಗೂ ಸೈಡಲ್ಲಿ ಮಿರರಲ್ಲಿಯೂ ಸಹ ಒಂದು DRS ಲೈಟ್ಗಳನ್ನು ಬಿಟ್ಟಿರುವಂಥದ್ದು. ಹಾಗೂ ಪ್ರೆಸ್ ಡೋರ್ ಲಾಕರ್ ಸಿಸ್ಟಮ್ ಜೊತೆಗೆ ಹಿಂದಿನ ಟೈರ್ನ ಸ್ವಲ್ಪ ಮೇಲೆ ಇದನ್ನು ಚಾರ್ಜ್ ಮಾಡುವ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಇಟ್ಟಿರುವಂಥದ್ದು. ಸ್ನೇಹಿತರೆ, ಇದರಲ್ಲಿ 79 kW ಲಿಥಿಯಂ ಅಯಾನ್ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. ಹಾಗೂ DC ಚಾರ್ಜರ್ ಫಾಸ್ಟ್ ಚಾರ್ಜರಲ್ಲಿ ಕೇವಲ 20 ನಿಮಿಷದಲ್ಲಿ ಚಾರ್ಜ್ ಆಗುವಂಥದ್ದು. ಹಾಗೂ ಒಂದು ಬಾರಿ ಚಾರ್ಜ್ಗೆ 683 ಕಿಲೋಮೀಟರ್ ಮೈಲೇಜ್ ನೀಡುವಂಥದ್ದು ಸ್ನೇಹಿತರೆ. ಹಾಗೂ ಇದರ ವೀಲ್ ಬೇಸ್ನ ಕಡೆ ನೋಡೋದಾದರೆ ವೀಲ್ ಬೇಸ್ ಬಂದು 2775 mm ಆಗಿರುವಂಥದ್ದು. ಹಾಗೂ ಇದರ ಸೈಡಲ್ಲಿ ಡೋರ್ ಬಂದು 90 ಡಿಗ್ರಿಯಲ್ಲಿ ಓಪನ್ ಆಗುವಂಥದ್ದು ಸ್ನೇಹಿತರೆ. ರಿಯರ್ ಲುಕ್ಸಿಂದ ಈ ಒಂದು ಕಾರ್ ಇನ್ನೂ ಅಮೇಜಿಂಗ್ ಆಗಿ ಕಾಣಿಸುವಂಥದ್ದು. DRS ಲೈಟ್ಸ್ಗಳನ್ನು ರಿಯರ್ ಅಲ್ಲಿ ಬಿಟ್ಟಿರುವಂಥದ್ದು ಇದು ಕಾರನ್ನು ಇನ್ನಷ್ಟು ಅಟ್ರಾಕ್ಟಿವ್ ಗೊಳಿಸ್ತಾ ಇದೆ ಸ್ನೇಹಿತರೆ. ಹಾಗೂ ಈ ರಿಯರ್ ಬೂಟ್ ಸ್ಪೇಸ್ ಡೋರ್ಗೆ ಒಂದು ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಸಿಗ್ತಾ ಇರುವಂಥದ್ದು. ಹಿಂದಿನ ಡಿಕ್ಕಿಯ ಕೆಳಗಿನ ಒಂದು ಬಟನನ್ನು ಪ್ರೆಸ್ ಮಾಡೋದ್ರಿಂದ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ಸ್ನಿಂದ ಡಿಕ್ಕಿಯ ಡೋರ್ ನಿಧಾನವಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಅಮೇಜಿಂಗ್ ಅಂತ ಹೇಳ್ಬೋದಾಗಿದೆ. ಹಾಗೂ ಇದರಲ್ಲಿ 455 ಲೀಟರ್ನ ಬೂಟ್ ಸ್ಪೇಸ್ ಸಹ ಸಿಗ್ತಾ ಇರುವಂಥದ್ದು. ಹಾಗೂ ಸ್ನೇಹಿತರೆ, ಇದರ ನೆಕ್ಸ್ಟ್ ಲೆವೆಲ್ ಫೀಚರ್ಸ್ನ ಕಡೆ ನೋಡೋದಾದರೆ ಇದರಲ್ಲಿ ನಿಮಗೆ ಹೈಲಿ ಪ್ರೀಮಿಯಂ ಲೆವೆಲ್ ಇಂಟೀರಿಯರ್ ಸಿಗ್ತಾ ಇರುವಂಥದ್ದು. ಲಂಬೋರ್ಗಿನಿ ಅಂತ 1 ಕೋಟಿ ಬೆಲೆಯ ಕಾರ್ಗಳ ಇಂಟೀರಿಯರ್ ಲುಕ್ಸ್ನಂತಿದೆ. ಹಾಗೂ ಕೀಲೆಸ್ ಸ್ಟಾರ್ಟರ್ ಸಿಗ್ತಾ ಇರುವಂಥದ್ದು. ಹಾಗೂ ಕೀ ಆ ಕಡೆ ಈ ಕಡೆ ಹೊಯ್ದಾಡಬಾರದೆಂದು ಕೀ ಹೋಲ್ಡರ್ ಸಹ ಇದರಲ್ಲಿ ಇಟ್ಟಿರುವಂಥದ್ದು. ಹಾಗೂ ಆಟೋಮೆಟಿಕ್ ಗೇರ್ ಶಿಫ್ಟರ್ ಜೊತೆ ಡಿ ಶೇಪರ್ ಸ್ಟೇರಿಂಗ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ರೋಲ್ಸ್ ರಾಯ್ಸ್ನ ತರಹದ ಮೂನ್ ರೂಪ್ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಇದರಲ್ಲಿ ಡ್ಯಾಮ್ ಕ್ಯಾಮೆರಾ ಇರುವಂಥದ್ದು, ಅಂದರೆ ಆ್ಯಂಟಿ ಸ್ಲೀಪ್ ಅಲಾರಾಮ್. ನೈಟಲ್ಲಿ ಡ್ರೈವ್ ಮಾಡುತ್ತಿರುವಾಗ ನೀವೇನಾದರೂ ನಿದ್ರೆಗೆ ಜಾರಿದ್ರೆ ಅಲಾರಾಮ್ ಆಗುವ ಮೂಲಕ ನಿಮ್ಮನ್ನು ಎಬ್ಬಿಸುತ್ತೆ. ಫುಲ್ ಆಫ್ ಸೇಫ್ಟಿ ಫೀಚರ್ಸ್ಗಳು ಇದರಲ್ಲಿ ತುಂಬಿ ತುಳುಕ್ತಾ ಇರುವಂಥದ್ದು. 4 ವೀಲ್ಗೂ ಸಹ ಡಿಸ್ಕ್ ಬ್ರೇಕ್ ಸಿಗ್ತಾ ಇರುವಂಥದ್ದು. ಹಾಗೂ ಪ್ರತಿಯೊಂದು ಸೀಟ್ಸ್ಗಳು ಸಹ ವೆಂಟಿಲೇಟೆಡ್ ಸೀಟ್ಸ್ಗಳಾಗಿರುವಂಥದ್ದು. ಬೇಸಿಕ್ಸ್ ಮಾಡೆಲ್ಸ್ಗಳೆಲ್ಲ 170 kW ಮೋಟಾರ್ ಇರುವಂಥದ್ದು. ಆದರೆ ಈ ಒಂದು ಕಾರಲ್ಲಿ ನಿಮಗೆ 210 kW ಮೋಟಾರ್ ಸಿಗ್ತಾ ಇರುವಂಥದ್ದು. ಹಾಗೂ ರಿಯರ್ ಕ್ಯಾಮರಾ ಇರುವಂಥದ್ದು. 3D ವ್ಯೂ, ಪಾರ್ಕಿಂಗ್ ವ್ಯೂಗಳಲ್ಲಿ ಈ ಒಂದು ಡಿಸ್ಪ್ಲೇ ಆಗುವಂಥದ್ದು. ಹಾಗೂ ಸ್ನೇಹಿತರೆ, ಈ ಒಂದು ಕಾರ್ ಬಂದು ಆಟೋಮೆಟಿಕಲಿ ಪಾರ್ಕಿಂಗ್ ಆಗುವಂಥದ್ದು. ಇದರಲ್ಲಿ ಪಾರ್ಕಿಂಗ್ ಲೊಕೇಶನ್ ಸೆಟ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ಪಾರ್ಕಿಂಗ್ ಆಗುವಂಥದ್ದು. ಜೊತೆಗೆ ಆಟೋ ಡ್ರೈವ್ ಮೋಡ್ ಸಹ ಇರುವಂಥದ್ದು. ಹಾಗೂ ಅಡ್ಜಸ್ಟೇಬಲ್ ಹೆಡ್ಲ್ಯಾಂಪ್ಸ್ಗಳನ್ನು ಸಹ ಹೊಂದಿರುವಂಥದ್ದು. ಇನ್ನು ಸಾಕಷ್ಟು ಫೀಚರ್ಸ್ಗಳು ಇವೆ ಸ್ನೇಹಿತರೆ. ಇಷ್ಟೆಲ್ಲ ಫೀಚರ್ಸನ್ನು ಹೊಂದಿರುವುದರಿಂದ ಈ ಒಂದು ಕಾರ್ ಅಷ್ಟು ಫೇಮಸ್ ಆಗಿರುವಂಥದ್ದು. ಹಾಗೂ ಈ ಒಂದು ಕಾರ್ನ ಪ್ರೈಸ್ನ ಕಡೆ ನೋಡೋದಾದರೆ 18.90 ಲಕ್ಷದಿಂದ ಸ್ಟಾರ್ಟ್ ಆಗುವಂಥದ್ದು ಸ್ನೇಹಿತರೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.